ನಾವು ಇಲ್ಲಿಗೆ ಕಾಪು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಮತ್ತು ಆ್ಯಂಡ್ ಬೀಚಿಗೆ ಹೋಗ್ತಾ ಇದ್ದೇವೆ. ಬೀಚ್ ವಿಡಿಯೋ ಟೈಮೆಲ್ಲ ವಿಡಿಯೋ ತೆಗೆದು ಕಳಿಸ್ತಾರೆ ನಮ್ಮ, ನೀವು ನೋಡ್ಬಾರ್ದು. ಇದು ಕಾಪಿಗೆ ಹೋಗೋ ರೋಡು. ಐ ಲವ್ ಕಾಪು. ಅದೇ ಅದ್ರ ಮೇಲೆ ಹೋಗ್ಬೇಕು. ಸರಿ ಬನ್ನಿ ವೀಕ್ಷಕರೇ, ಬೀಚ್ ಬಂದು ನೋಡಿ, ತುಂಬ ಚೆನ್ನಾಗಿದೆ, ನೋಡುವಂಥ ಪ್ಲೇಸ್. ಮಧ್ಯಾಹ್ನ 3 ಗಂಟೆ ಬಿಸಿಲಲ್ಲಿ ಬಂದಿದ್ದೇವೆ. ಬಿಸಿಲು ಇಲ್ಲೇನೋ ಒಂಥರ ಖುಷಿ ಆಗ್ತಾ ಇದೆ. ಬಂಡೆಗಲ್ಲುಗಳು ನೋಡಿ ಯಾವ ಥರ ಇದ್ದಾವೆ. ಬೀಚ್ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ ಬೀಚ್. ಏನು ಬೀಚ್ ಇದು ಸ್ವಾತಿ? ಏನು ಬೀಚ್ ಇದು? ಕಾಪು ಬೀಚ್ ಅಂತ. ಕಾಪು ಬೀಚ್ ಅಂತ. ಕಾಪು ಬೀಚ್. ಈ ಬೀಚ್ ಹೆಸರು ಕಾಪು ಬೀಚ್ ಅಂತ ಹೇಳಿ. ಉಡುಪಿಯಿಂದ ಎಷ್ಟು ಕಿಲೋಮೀಟ್ರ್ ಇದು? ಉಡುಪಿಯಿಂದ 19 ಕಿಲೋಮೀಟರ್. 19 ಕಿಲೋಮೀಟರ್ ವೀಕ್ಷಕರೇ ನೋಡಿ, ಉಡುಪಿಯಿಂದ 19 ಕಿಲೋಮೀಟರ್ ಅಂತೆ. ಕಾಪು ಬೀಚ್ ಅಂತಂತೆ, ಕಾಪು ಬೀಚ್ ಅಂತೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಉಡುಪಿಗೆ ಬಂದರೆ ದೇವಸ್ಥಾನಕ್ಕೂ ಬೀಚಿಗೂ ಬರದೆ ಮಾತ್ರ ಹೋಗಬೇಡಿ. ವಾವ್, ಸೂಪರ್ ವೀಕ್ಷಕರೇ, ತುಂಬ ಚೆನ್ನಾಗಿದೆ, ನೋಡುವಂಥ ಪ್ಲೇಸು. ಇವಾಗ ಎಲ್ಲರೂ ವಿಡಿಯೋದಲ್ಲಿ ನೋಡಿ ನೆಕ್ಸ್ಟ್ ಒಂದು ಸರಿ ಬಂದು ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಒಂಟಿಗಳಿದ್ದಾವು, ಕುದುರೆಗಳಿದ್ದಾವು, ಪುಟ್ಟ ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ, ಬನ್ನಿ. ಉಡುಪಿಗೆ ಬಂದರೆ ಒಂದು ಸರಿ ಬೀಚು, ದೇವಸ್ಥಾನಗಳನ್ನು ಮರೆಬೇಡಿ. ನೋಡಿ ವೀಕ್ಷಕರೇ, ಅಲೆಗಳು ಎಷ್ಟು ಬರ್ತಾ ಇದ್ದಾವೆ ನೋಡಿ ವೀಕ್ಷಕರೇ.
ಭಾಳ ಸ್ಪೀಡ್ ಹೋಗ್ಬೇಡ, ಸಣ್ಣ ಮಾಡ್ಬಿಡಿ ಕಡೆ. ವಾವ್, ಸೂಪರ್ ಸೂಪರ್ ಆಗಿದೆ. ಹಾಂ ವೀಕ್ಷಕರೇ, ಉಡುಪಿ ಬೀಚಿಗೆ ಬಂದಿದ್ದೀವಿ. ಉಡುಪಿಗೆ ಬಂದರೆ ಕಾಪ್ ಬೀಚ್. ಉಡುಪಿ ಕಾಪ್ ಬೀಚಿಗೆ ಬಂದಿದ್ದೀವಿ. ಉಡುಪಿಗೆ ಬಂದರೆ ದೇವಸ್ಥಾನ ಆಮೇಲೆ ಬೀಚು ನೋಡದೆ ಹೋಗ್ಬೇಡ್ರಿ, ತುಂಬ ಚೆನ್ನಾಗಿದೆ. ನೋಡಿ ಬೀಚ್ ಯಾವ ಥರ ಇದೆ ನೋಡಿ. ನಾವು ಎಲ್ಲ ಇದ್ದೀವಿ, ಈ ರೀತಿ ಬೀಚ್ ಇದೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ನೋಡದೆ ಮಾತ್ರ ಹೋಗಬೇಡ್ರಿ, ನೋಡೇ ಹೋಗ್ರಿ ಬೀಚಲ್ಲಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಗೆ. ತುಂಬ ಇನ್ನೂ ಸ್ವಲ್ಪ ಅವರು ವಿಡಿಯೋ ತೆಗೆದು ಮುಂದೆ ಬರಲಿ ಒಳ್ಳೆ ರೀತಿ. ಓಕೆ, ಬಾಯ್ ಬಾಯ್ ವೀಕ್ಷಕರೇ, ಬಾಯ್ ಬಾಯ್.